ಎಸ್ ಇನ್ನು ತ್ರಿವರ್ಣ ಧ್ವಜವನ್ನ ಹಾರಿಸೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಇನ್ನು ಆ ಧ್ವಜ ಸ್ತಂಭದಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸ್ತಾ ಇದ್ದಾರೆ. ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ. ಇದೇ ಧ್ವಜ ಸ್ತಂಭದಲ್ಲಿ ಇವತ್ತಿನ ಬೆಳಗಿನವರೆಗೂ ಸಹ ಹನುಮ ಧ್ವಜ ಇತ್ತು. ಈಗ ತ್ರಿವರ್ಣ ಧ್ವಜವನ್ನ ಹಾರಿಸಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಜಿಲ್ಲಾಡಳಿತ ಹೇಳ್ತಾ ಇದ್ದಿದ್ದೇ ಇಲ್ಲಿ ತ್ರಿವರ್ಣ ಧ್ವಜವನ್ನ, ಕನ್ನಡ ಧ್ವಜವನ್ನ ಹಾರಿಸೋದಕ್ಕೆ ಮಾತ್ರ ಅವಕಾಶ ಇತ್ತು ಅಂತ. ಅದೇ ರೀತಿ ಈಗ ತ್ರಿವರ್ಣ ಧ್ವಜವನ್ನ ಹಾರಿಸಲಾಗಿದೆ ಅಧಿಕಾರಿಗಳಿಂದ. ಕೊನೆ ಹಂತದ ಸಿದ್ಧತೆಗಳಾಗ್ತಾ ಇದೆ ತ್ರಿವರ್ಣ ಧ್ವಜವನ್ನ ಹಾರಿಸುವುದಕ್ಕೆ. ತ್ರಿವರ್ಣ ಧ್ವಜ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಥಾಪನೆ ಆಗುತ್ತೆ. ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದೆ. ತ್ರಿವರ್ಣ ಧ್ವಜವನ್ನ ಹಾರಿಸೋದಕ್ಕೆ ಸಿದ್ಧತೆ. ತ್ರಿವರ್ಣ ಧ್ವಜವನ್ನ ಅವರಿಗೆ ಕಟ್ಟಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಲಾಗುತ್ತೆ. ಮತ್ತೊಂದು ಕಡೆ ಅಲ್ಲಿ ಚೀರಾಟ, ಕೂಗಾಟ, ಆಕ್ರೋಶ ಇನ್ನೂ ಸಹ ಕೇಳಿಸ್ತಾ ಇದೆ. ತ್ರಿವರ್ಣ ಧ್ವಜವನ್ನ ಹಾರಿಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ನಡೆಸ್ತಾ ಇರುವಂತಹ ನೇರ ದೃಶ್ಯಾವಳಿಗಳು. ಇವತ್ತಿನ ಬೆಳಗ್ಗೆಯವರೆಗೂ ಈ ಧ್ವಜದಲ್ಲಿ ಹಾರಾಡಿದ್ದು ಹನುಮ ಧ್ವಜ. ಈಗ ಹನುಮ ಧ್ವಜವನ್ನ ಬೆಳಗ್ಗೆ ಇಳಿಸಿದ್ರು. ಮತ್ತೆ ಅಲ್ಲಿ ಹನುಮ ಧ್ವಜ ಮರುಸ್ಥಾಪನೆ ಆಗಬೇಕು ಅಂತ ಆಕ್ರೋಶ ಹೊರ ಹಾಕ್ತಾ ಇದ್ರು ಗ್ರಾಮಸ್ಥರು. ಇಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸೋದಕ್ಕೆ ಮಾತ್ರ ಅವಕಾಶ ಇರೋದು, ಕನ್ನಡ ಧ್ವಜವನ್ನ ಮಾತ್ರ ಹಾರಿಸೋದಕ್ಕೆ ಅವಕಾಶ ಇರೋದು ಅಂತ ಈಗ ಪೊಲೀಸರು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ತ್ರಿವರ್ಣ ಧ್ವಜವನ್ನ ಹಾರಿಸೋದಕ್ಕೆ. ತ್ರಿವರ್ಣ ಧ್ವಜವನ್ನ ಅವರಿಗೆ ಕಟ್ಟಿ ತ್ರಿವರ್ಣ ಧ್ವಜವನ್ನ ಹಾರಿಸಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ಅದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೇವೆ. ಈ ಧ್ವಜ ಸ್ತಂಭದಲ್ಲಿ ಹನುಮ ಧ್ವಜವನ್ನ ಹಾರಿಸಬೇಕು ಅಂತ ಪಟ್ಟು ಹಿಡಿದು ಕುಳಿತಿದ್ರು ಗ್ರಾಮಸ್ಥರು. ಧ್ವಜಸ್ತಂಭಕ್ಕೆ ಏನಿಟ್ಟು ಮಹಿಳೆ ಒಬ್ರು ಧ್ವಜವನ್ನ ಕಟ್ಟಿದ್ದು ಆಯ್ತು. ಈಗ ಅವೆಲ್ಲವನ್ನ ಸಹ ತೆಗೆದು ತ್ರಿವರ್ಣ ಧ್ವಜವನ್ನ ಅಲ್ಲಿ ಹಾರಿಸಲಾಗ್ತಾ ಇದೆ. ತ್ರಿವರ್ಣ ಧ್ವಜ ಹಾರಿಸುವುದಕ್ಕೆ ಕೊನೆ ಹಂತದ ಸಿದ್ಧತೆಗಳಾಗ್ತಾ ಇದೆ. ಪೊಲೀಸರು ಮಾಡ್ತಾ ಇರುವಂತಹ ಸಿದ್ಧತೆ. ರಾಷ್ಟ್ರ ಧ್ವಜವನ್ನ ಹಾರಿಸುವುದಕ್ಕೆ ಈಗ ಜಿಲ್ಲಾಡಳಿತ ಮುಂದಾಗಿದೆ. ನಾವು ಪರ್ಮಿಷನ್ ಕೊಟ್ಟಿದ್ದೆ ರಾಷ್ಟ್ರ ಧ್ವಜವನ್ನ ಹಾರಿಸೋದಕ್ಕೆ, ಹಾಗೆ ಕನ್ನಡ ಬಾವುಟವನ್ನ ಹಾರಿಸೋದಕ್ಕೆ ಮಾತ್ರ ಪರ್ಮಿಷನ್ ಇರೋದು. ಇವರು ಹನುಮ ಧ್ವಜವನ್ನ ಹಾರಿಸಿದ್ರು, ಅದಕ್ಕೆ ಅದನ್ನ ತೆಗೆದಿದ್ದಾರೆ ಅನ್ನುವಂತಹ ಸಮಜಾಯಿಷಿ ಬರ್ತಾ ಇತ್ತು ಜಿಲ್ಲಾಡಳಿತದಿಂದ. ಈಗ ಅದರಂತೆ ತ್ರಿವರ್ಣ ಧ್ವಜವನ್ನ ಹಾರಿಸೋದಕ್ಕೆ ಸಿದ್ಧತೆ ಆಗ್ತಾ ಇದೆ. ಮತ್ತೊಂದು ಕಡೆ ಸುತ್ತಲೂ ಬ್ಯಾರಿಕೇಡ್, ಸುತ್ತಲೂ ಪೊಲೀಸರು. ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ. ಹನುಮ ಧ್ವಜವನ್ನ ಹಿಡಿದವರು ಸಾಕಷ್ಟು ಜನ ಪ್ರತಿಭಟನೆ ನಿರತರಲ್ಲಿದ್ದಾರೆ. ಬ್ಯಾರಿಕೇಡ್ಗಳನ್ನ ಎತ್ತಿ ಹಾಕ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಾ. ಬ್ಯಾರಿಕೇಡ್ಗಳನ್ನ ಎತ್ತಿ ಹಾಕಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬ್ಯಾರಿಕೇಡ್ಗಳನ್ನ ತಳ್ತಾ ಇದ್ದಾರೆ. ಇದು ಕೆರಗೋಡಿನ ಗ್ರಾಮದಲ್ಲಿನ ನೇರ ದೃಶ್ಯಾವಳಿಗಳು. ಧ್ವಜಸ್ತಂಭದ ಬಳಿ ಯಾರು ಬರದ ರೀತಿಯಲ್ಲಿ ಬ್ಯಾರಿಕೇಡ್ ಹಾಕಿದ್ರು, ಅದನ್ನ ಕಿತ್ತೆಸ್ತರು. ಹಾಗಾಗಿ ಪೊಲೀಸರು ಲಾಠಿ ರುಚಿ ತೋರಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರತಿಭಟನಾ ನಿರತರು ಆಕ್ರೋಶ ಹೊರ ಹಾಕ್ತಿದ್ದಾರೆ. ಬ್ಯಾರಿಕೇಡ್ಗಳನ್ನ ಕೀಳೋದಕ್ಕೆ ಪ್ರಯತ್ನ ಪಟ್ಟರು. ಅವರನ್ನ ಪೊಲೀಸರು ಕಂಟ್ರೋಲ್ಗೆ ತಗೊಳ್ತಾ ಇದ್ದಾರೆ. ಕೆರಗೋಡು ಗ್ರಾಮದ ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಯಾಕಂದ್ರೆ ಕೆರಗೋಡು ಗ್ರಾಮದವರು ಮಾತ್ರ ಅಲ್ಲ ಇಲ್ಲಿರೋದು, ಅಕ್ಕಪಕ್ಕದ ಊರಿನ ಜನ ಸಹ ಈ ಪ್ರತಿಭಟನೆಗೆ ಸಾಥ್ ನೀಡ್ತಾ ಇದ್ದಾರೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯ ಜನ ಇದ್ದಾರೆ. ಹೀಗಾಗಿ ಪೊಲೀಸರು ಮತ್ತು ಜನರ ಮಧ್ಯೆ ವಾಗ್ವಾದ, ತಳ್ಳಾಟ, ನೂಕಾಟ. ಹೀಗಾಗಿನೇ ಸುತ್ತಲೂ ಬ್ಯಾರಿಕೇಡ್ ಹಾಕಿ ಈಗ ಆ ಧ್ವಜ ಸ್ತಂಭದ ಮೇಲೆ ತ್ರಿವರ್ಣ ಧ್ವಜವನ್ನ ಹಾರಿಸೋದಕ್ಕೆ ಪೊಲೀಸರು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಬ್ಯಾರಿಕೇಡ್ಗಳನ್ನ ದಾಟಿ ಒಳಗ್ ಬರ್ತಾ ಇರುವಂತಹ ಗ್ರಾಮಸ್ಥರಿಗೆ ಲಾಠಿ ಚಾರ್ಜ್ ಮಾಡಲಾಗ್ತಾ ಇದೆ. ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇರೋದು ನೀವು. ಲಾಠಿ ಚಾರ್ಜ್ ಆಗ್ತಾ ಇದೆ. ಅಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿದ್ರು ಯಾರು ಬರಬಾರ್ದು ಅಂತ, ಅದನ್ನ ದಾಟಿ ಬರ್ತಾ ಇದ್ದಾರೆ. ಬ್ಯಾರಿಕೇಡ್ಗಳನ್ನ ತಳ್ತಾ ಇದ್ದಾರೆ, ನುಗ್ತಾ ಇದ್ದಾರೆ. ಅವರಿಗೆ ಲಾಠಿ ಚಾರ್ಜ್ ಮಾಡಲಾಗ್ತಿದೆ ಪೊಲೀಸರಿಂದ.
ಮನೆಗಳ ಮೇಲೆಲ್ಲ ಹತ್ತಿ ಘೋಷಣೆಗಳನ್ನ ಕೂಗ್ತಾ ಇದ್ರು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಸುತ್ತಲೂ ಬ್ಯಾರಿಕೇಡ್ ಹಾಕಿದ್ದಾರೆ. ಬ್ಯಾರಿಕೇಡ್ ನ ಆಚೆ ಈಚೆ ಎರಡು ಕಡೆನೂ ಸಹ ಪೊಲೀಸರಿದ್ದಾರೆ. ಆದ್ರೂ ಸಹ ಪೊಲೀಸರನ್ನ ದಾಟಿ ಯಾರೆಲ್ಲ ಬ್ಯಾರಿಕೇಡ್ ಗಳನ್ನ ತಳ್ಳಿ ಒಳಗ್ ಬರೋ ಪ್ರಯತ್ನ ಪಡ್ತಾ ಇದ್ದಾರೆ ಅವರಿಗೆ ಲಾಠಿ ಚಾರ್ಜ್, ಲಾಠಿ ರುಚಿ ತೋರಿಸ್ತಾ ಇದ್ದಾರೆ ಪೊಲೀಸರು. ತ್ರಿವರ್ಣ ಧ್ವಜವನ್ನ ಹಾರಿಸಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಜಿಲ್ಲಾಡಳಿತ ತ್ರಿವರ್ಣ ಧ್ವಜವನ್ನ ಹಾರಿಸಿ ಆಯ್ತು. ಈ ಧ್ವಜ ಸ್ತಂಭದಲ್ಲಿ ಹಾರಿಸೋದಕ್ಕೆ ಅವಕಾಶ ಇದ್ದಿದ್ದು ತ್ರಿವರ್ಣ ಧ್ವಜ, ಹಾಗೆ ಕನ್ನಡದ ಬಾವುಟ ಅಂತ ಹೇಳ್ತಾ ಇತ್ತು ಜಿಲ್ಲಾಡಳಿತ. ಅದರಂತೆ ಈಗ ತ್ರಿವರ್ಣ ಧ್ವಜವನ್ನ ಹಾರಿಸಿದೆ. ಹನುಮಾನ್ ಧ್ವಜವನ್ನ ಕೆಳಗಿಳಿಸಿದ್ದಕ್ಕೆ ಗ್ರಾಮಸ್ಥರ ಆಕ್ರೋಶ, ಪ್ರತಿಭಟನೆ ಕಾವು ತೀವ್ರ ಆಗ್ತಾ ಹೋಯಿತು. ತಕ್ಷಣ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿ ಪ್ರತಿಭಟನೆಯನ್ನ ನಿಯಂತ್ರಣ ಮಾಡೋದಕ್ಕೆ ಹರಸಾಹಸ ಪಡಲಾಯಿತು. ಈಗ ತ್ರಿವರ್ಣ ಧ್ವಜವನ್ನ ಧ್ವಜಸ್ತಂಭದಲ್ಲಿ ಹಾರಿಸಿದ್ದಾರೆ. 108 ಅಡಿ ಎತ್ತರದಲ್ಲಿರುವಂತಹ ಧ್ವಜಸ್ತಂಭದ ಮೇಲೆ ಈಗ ತ್ರಿವರ್ಣ ಧ್ವಜದ ಹಾರಾಟ ಆಗ್ತಿದೆ. ಮತ್ತೊಂದು ಕಡೆ ಬೇಗುವಿನ ವಾತಾವರಣ, ಬ್ಯಾರಿಕೇಡ್ಗಳನ್ನ ನುಗ್ಗಿ ಈಚೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಂತವ್ರನ್ನ ತಡೆಯೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.